ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ನನಗೆ ಮಾತಾಡೋದಕ್ಕೆಲ್ಲ ಬರೋದಿಲ್ಲ. ಆದ್ರೂ ನೀವ್ ಹೇಳೋದಕ್ಕೆ ಒಂದೆರಡು ಮಾತಾಡ್ಬೇಕು ಅಂತ ಅನ್ನಿಸ್ತಿದೆ. ನಮ್ಮ ಇಡೀ ಶಾಂತಿ ನಿವಾಸದಲ್ಲಿರೋರು ಎಲ್ಲಾರನ್ನೂ ಕರೆದು ಈ ದೇವ್ರ ಆಶೀರ್ವಾದ ಕೊಡಿಸಿದ್ದಕ್ಕೆ ನಿಮ್ಮ ಯುವಕರ ಸಂಘಕ್ಕೆ ತುಂಬಾ ಧನ್ಯವಾದಗಳು. ನಮಗೆಲ್ಲ ಸ್ವತಂತ್ರ ಸಿಗಕ್ಕೂ ಮುಂಚೆ ನಾವೆಲ್ಲರೂ ಒಬ್ರಿಗೊಬ್ರು ಸೇರಕ್ಕಾಗ್ತಿರ್ಲಿಲ್ಲ, ಮಾತಾಡೋದಿಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ಅದಕ್ಕೆ ಅವಕಾಶ ಮಾಡ್ಕೊಡ್ತಿರ್ಲಿಲ್ಲ. ನಾವೆಲ್ಲರೂ ಒಂದ್ ಕಡೆ ಸೇರ್ಬೇಕು, ಸ್ವತಂತ್ರದ ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಬಾಲಗಂಗಾಧರ್ ತಿಲಕ್ ಅವರು ಈ ಗಣಪತಿ ಹಬ್ಬನ ಮಾಡಿದ್ರು. ಅವ್ರ ಉದ್ದೇಶ ಈಡೇರ್ತು, ನಮ್ ದೇಶಕ್ಕೆ ಸ್ವತಂತ್ರನೂ ಸಿಕ್ತು. ಅದು ಆಗಿನ ಕತೆ. ಆದ್ರೆ ಈಗ ಜಾತಿ, ಮತ, ಭೇದ, ಪಂಗಡ ಎಲ್ಲ ಮರೆತು ಮತ್ತೆ ಒಂದಾಗ್ಬೇಕಾಗಿದೆ. ಯಾಕಂದ್ರೆ ಈಗ ನಮ್ಮ ದೇಶದ ಪರಿಸ್ಥಿತಿ ಕೂಡ ಹೆಚ್ಚು ಕಡಿಮೆ ಹಾಗೇ ಇದೆ. ಅದಕ್ಕೋಸ್ಕರ ಅವಾಗವಾಗ ಈ ತರದ ಕಾರ್ಯಕ್ರಮಗಳು ನಡೀತಾನೆ ಇರ್ಬೇಕು. ನಾವೆಲ್ಲರೂ ಸಂತೋಷವಾಗಿ ಇದೇ ತರ ಇರ್ಬೇಕು, ಒಬ್ರಿಗೊಬ್ರು ಪರಿಚಯ ಆಗ್ಬೇಕು. ಹಾಗೆ ಈ ಯುವಕರ ಮಂಡಳಿ ಹತ್ರ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂದ್ರೆ, ಗಣಪತಿ ಬಿಡ್ಬೇಕಾದ್ರೆ ನಾವು ಪಟಾಕಿ ಸಿಡಿಸ್ತೀವಿ, ಅದು ವಾಯು ಮಾಲಿನ್ಯ ಆಗುತ್ತೆ. ಆ ದುಡ್ಡಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಓದಿಸಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ನಿಮಗೂ ಒಳ್ಳೇದಾಗತ್ತೆ. ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇರಬೇಕು. ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರು ಬಂದ್ರಾ? ಅರ್ಚನಾ ಎಲ್ಲಿ? ಅರ್ಚನಾ, ಅರ್ಚನಾ ಬಂದೆಮ್ಮ. ಅಮ್ಮ, ರಾಘವ್ನ ಮಲಗಿಸ್ತಿದ್ದೆ. ಒಳ್ಳೇದಾಯ್ತು. ನೋಡಮ್ಮ, ಸರಿನೋ ತಪ್ಪೋ ಮಗು ಹೇಳ್ತು ಅಂತ ನೀನೇ ಪೂಜೆ ಶುರು ಮಾಡ್ದೆ. ಮುಕ್ತಾಯದ ಪೂಜೆನೂ ನಿನ್ನಿಂದನೇ ಆಗ್ಬೇಕು. ಅದ್ ಹೇಗೆಲ್ಲ ಮಾಡೋದು ಅನ್ನೋ ಸಂಪ್ರದಾಯ ನಿನಗೆ ಗೊತ್ತಿದೆ ತಾನೆ? ಮನೆಗ್ ದೊಡ್ಡವರಾಗಿ ನೀವಿರ್ಬೇಕಾದ್ರೆ ನನಗೇನಮ್ಮ ಯೋಚನೆ? ನಾನಿದೀನಮ್ಮ, ಗೊತ್ತು. ಬೆಳಿಗ್ಗೆ ನೀನೇ ಹೇಳಿದ್ಯಲ್ಲಮ್ಮ, ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಎಲ್ಲ ನನಗ್ ಗೊತ್ತಿರೋದೇ ಅಲ್ವಾ ಅಂತ. ಶುರು ಮಾಡಿರೋಳ್ಗೆ ಮುಕ್ತಾಯದ ಪೂಜೆನ ಸಂಪ್ರದಾಯ ಬದ್ಧವಾಗಿ ಹೇಗ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಮಾಡು. ಹೇಳಿ ಅತ್ತೆ. ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಶಾಂತಿಯಾಗಿ ಆಕ್ಟ್ ಮಾಡಕ್ ಬಂದಿರೋಳು ನಾನು. ಸರಿಯಾಗಿ ಆಕ್ಟ್ ಮಾಡ್ಬೇಕು ತಾನೆ? ಅದಕ್ಕೆ ನಿಮ್ನ ಅತ್ತೆ ಅಂತ ಕರೆದಿದ್ದು ಅಷ್ಟೇ. ಅಕ್ಕ, ನಾನ್ ಹೇಳ್ತಿರೋದ್ ಸರಿ ಇದೆ ಅಲ್ವಾ? ಹೌದೌದು, ನೀನ್ ಮಾಡ್ತಿರೋದು ಹೇಳ್ತಿರೋದು ಎಲ್ಲ ಸರಿಯಾಗಿದೆ. ಅರ್ಚನಾ, ರತ್ನಕ್ಕ, ನೀವೇನ್ ಹೇಳ್ತೀರಾ? ನಾನೇನ್ ಹೇಳಮ್ಮ, ನೀವು ಮಾಡೋದೆಲ್ಲ ಸರಿ ಶಾಂತಮ್ಮ. ಪೂಜೆ ಶುರು ಮಾಡಿ.
ಜೈ ಗಣೇಶ. ಜಯ ಜಯ ವಿಜಯ ವಿನಾಯಕ ಜಗದಾದಿ ವಂದ್ಯ ದೇವ್ರೆ, ಹೇಗಾದ್ರೂ ಮಾಡಿ ನನ್ ಗಂಡನಿಂದ ನನಗ್ ಡೈವರ್ಸ್ ಸಿಗೋ ಹಾಗೆ ಮಾಡಪ್ಪ. ಅಷ್ಟೇ ಸಾಕು. ನಿನ್ ಹತ್ರ ನಾನು ಇನ್ನೇನು ಕೇಳಲ್ಲ. ಜಗದಾದಿ ವಂದ್ಯ ವಿನಾಯಕ ಜಯ ಜಯ ಮಂಗಳದಾಯಕ ಜಯ ಜಯ ಮಂಗಳದಾಯಕ ಜಗದಂಬಾಸುತ ವಿನಾಯಕ ಜಗದಂಬಾಸು. ಅಪ್ಪ ಗಣೇಶ, ಮಂತ್ರ ಪೂಜೆ ಮಾಡಬಾರ್ದು ಅಂತ ಅನ್ಕೊಂಡೆ. ಕೊನೆಗೂ ನಾನು ಅನ್ಕೊಂಡ ಹಾಗೆ ಮಾಡ್ದ್ಯಲ್ಲಪ್ಪ ಗಣಪತಿ. ಅರ್ಚನಾ ನೀ ಮನೇಲಿ ಶಾಶ್ವತವಾಗಿರೋ ಹಾಗೆ ಮಾಡ್ಬಿಡಪ್ಪ, ಅಷ್ಟು ಸಾಕು. ವಿನಾಯಕ ಜಯ ಜಯ ವಿಜಯ ವಿನಾ. ಗಣೇಶ, ಸರಿನೋ ತಪ್ಪೋ ಗೊತ್ತಿಲ್ಲ, ಈ ಸಲ ನಾನ್ ಮಾಡ್ಬೇಕಾಗಿರೋ ಪೂಜೆ ಮಿಸ್ ಆಗೋಯ್ತು. ಮುಂದಿನ ವರ್ಷ ಆದ್ರೂ ನಾನೇ ಈ ಮನೇಲಿ ಪೂಜೆ ಮಾಡೋ ಹಾಗಾಗ್ಲಿ. ಅದಕ್ಕೆ ನಿನ್ ಸಹಾಯ ಬೇಕು. ಸುಕ್ಕು, ಇವಳು ಅರ್ಚನಾ ಅಲ್ಲ, ಶಾಂತಿ ಅನ್ಸತ್ತೆ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಶಾಂತಿ ತರನೇ ಮಾಡ್ತಿದ್ದಾಳಲ್ವಾ? ಅಮ್ಮ, ಪೂಜೆ ಯಾರೇ ಮಾಡಿದ್ರು ಹೀಗೆ ಮಾಡ್ತಾರೆ. ಸುಮ್ನೆ ಏನೇನೋ ಅಲ್ಲಿ ನೋಡಿ. ಹಾ, ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕಾಚರಿಸುವ ಪುಣ್ಯ ಚತುರ್ಥಿ. ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕಾಚರಿಸುವ. ನಾನು ಮಂತ್ರ ಈ ಮನೇಲಿ ಸಂತೋಷವಾಗಿ ಬಾಳ್ಬೇಕು ಗಣೇಶ. ಇದನ್ನೆಲ್ಲ ನೀನೇ ನಡೆಸ್ಕೊಡ್ಬೇಕು. ಗಣೇಶ ಚತುರ್ಥಿ ಭಕ್ತಿಯುದ. ಅಪ್ಪ ಗಣೇಶ, ಎಲ್ರಿಗೂ ಒಳ್ಳೇದ್ ಮಾಡು, ಎಲ್ಲರನ್ನೂ ಕೈ ಹಿಡಿದು ನಡೆಸು. ಈ ಮನೇಲಿ ಸಂತೋಷ ಸದಾ ತುಂಬಿರ್ಬೇಕು. ಬಂತು ಬಂತು ಭಾದ್ರಪದ ಶುಕ್ಲ ಚತುರ್ಥಿ, ಬಡವ ಧನಿಕಾಚರಿಸುವ ಪುಣ್ಯ ಚತುರ್ಥಿ.